ಬಾಲ್ಯದಲ್ಲಿಯೇ ತಂದೆಯ ಟೀ ಅಂಗಡಿಯಲ್ಲಿ ಸಹಕರಿಸುವುದು ರೂಢಿಯಾಗಿತ್ತು. ಎಣ್ಣೆ ತೆಗೆದು ಮಾರುವ ಗಾಣಿಗರ ವರ್ಗಕ್ಕೆ ಸೇರಿದ್ದ ನರೇಂದ್ರ ಕುಲಕಸುಬನ್ನು ಬಿಟ್ಟಿರಲಿಲ್ಲ. ಪ್ರೌಢ ಶಿಕ್ಷಣ ಮುಗಿಯುತ್ತಿದ್ದಂತೆ ಮನೆ ಬಿಟ್ಟು ಅಹಮದಾಬಾದಿಗೆ ಹೊರಟ. ಸಂಬಂಧಿಕರ ಟೀ ಅಂಗಡಿಯಲ್ಲಿ ಕೆಲಸಕ್ಕೆ ನಿಂತ. ಪಾಕಿಸ್ತಾನದೊಂದಿಗೆ ಭಾರತದ ಯುದ್ಧ ನಡೆಯುವ ಹೊತ್ತಲ್ಲಿ ರೈಲು ನಿಲ್ದಾಣದಲ್ಲಿ ನಿಂತ ಸೈನಿಕರಿಗೆ ಉಚಿತ ಟೀ ನೀಡುವ ಸೇವೆ ಮಾಡುತ್ತಿದ್ದ ದೇಶಭಕ್ತ ನರೇಂದ್ರ 8ನೇ ವಯಸ್ಸಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ಬಂದ. ಶಾಖೆಗೆ ಹೋಗಲಾರಂಭಿಸಿದ. ಬರುಬರುತ್ತಾ ಸಂಘದ ವಿಚಾರಧಾರೆಗಳಿಗೆ ಮನಸೋತು ತನ್ನ ಜೀವನವನ್ನೇ ರಾಷ್ಟ್ರ ಕಾರ್ಯಕ್ಕೆ ಅರ್ಪಿಸಿದ. ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹೇರಿ ಇಡೀ ರಾಷ್ಟ್ರವನ್ನು ಸಂಕಟಕ್ಕೆ ದುಡಿದ್ದ ಕಾಲ ಅದು. ಸ್ವಾತಂತ್ರ್ಯ ತಂದುಕೊಟ್ಟವೆಂದು ಅಹಂಕಾರದಿಂದ ಮೆರೆಯುವ ಕಾಂಗ್ರೆಸ್ಸು ಸ್ವತಂತ್ರ ಭಾರತದಲ್ಲಿಯೇ ಜನರ ಸ್ವಾತಂತ್ರ್ಯವನ್ನು ಕಸಿದಿತ್ತು. ಸರ್ಕಾರದ ವಿರುದ್ಧ ದನಿ ಎತ್ತಿದವರೆಲ್ಲ ಜೈಲು ಸೇರಿದರು. ಹೊರಗುಳಿದ ಕೆಲವರಲ್ಲಿ ನರೇಂದ್ರ ಮೋದಿ ಒಬ್ಬರು. ಕರಪತ್ರಗಳನ್ನು ಮುದ್ರಿಸಿ ಗುಪ್ತವಾಗಿ ಎಲ್ಲರಿಗೂ ತಲುಪಿಸುವುದು, ಕಾರ್ಯಕರ್ತರ ಮನೆಗಳಿಗೆ ಧೈರ್ಯ ತುಂಬುವುದು, ಧನ ಸಂಗ್ರಹ, ಅಲ್ಲಲ್ಲಿ ವಿದ್ರೋಹದ ಕ್ರಾಂತಿ ಮೂಡಿಸಿ ಕಣ್ಮರಿಯಾಗಿ ಬಿಡೋದು ಮೋದಿಗೆ ಕರತಲಾಮಲಕ. ಎಮರ್ಜೆನ್ಸಿಯ ನೆಪದಲ್ಲಿ ಕಾಂಗ್ರೆಸ್ಸು ದೇಶಕ್ಕೆ ಮಾಡಿದ ಮೋಸ ಮೋದಿಯ ಪಾಲಿಗೆ ಮಾಗದ ಗಾಯವಾಯಿತು. ಈ ನೋವಿನಿಂದಾಗಿಯೇ ರಾಜಕೀಯಕ್ಕೆ ಹತ್ತಿರ ಬಂದದ್ದು ಮೋದಿ. ಯೌವನ ಕಾಲದಲ್ಲಿ ಸಂಘಟನಾ ಕೌಶಲವನ್ನು, ಭಾಷಣ ಚತುರತೆಯನ್ನು ರೂಢಿಸಿಕೊಂಡ ಮೋದಿ 1987ರ ವೇಳೆಗೆ ಬಿಜೆಪಿಗೆ ಅಧಿಕೃತವಾಗಿ ಸೇರಿಕೊಂಡರು. ಕೆಲವೇ ದಿನಗಳಲ್ಲಿ ಹಿಂದೂಗಳ ಕೂಗನ್ನು ನಿರ್ಲಕ್ಷಿಸುವ ಕಾಂಗ್ರೆಸ್ಸಿನ ಢೋಂಗಿ ಜಾತ್ಯತೀತವಾದದ ವಿರುದ್ಧ ಅವರು ನಡೆಸಿದ ನ್ಯಾಯಯಾತ್ರೆ ಹಿಂದೂಗಳನ್ನು ಒಗ್ಗೂಡಿಸುವಲ್ಲಿ ಸಫಲವಾಯಿತು. 2 ವರ್ಷದಲ್ಲಿ ಹೆಂಡದ ಮಾಫಿಯಾದ ವಿರುದ್ಧ ದನಿಯಾಗಿ ಅವರು ರೂಪಿಸಿದ ಲೋಕಶಕ್ತಿ ಯಾತ್ರೆ ಯಶಸ್ಸು ಕಂಡಿತು. ಆಗಲೇ ಮತ್ತೊಂದು ಜವಾಬ್ದಾರಿ ಹೆಗಲೇರಿದ್ದು ರಾಮ ರಥಯಾತ್ರೆ. ಗುಜರಾತಿನ ಸೋಮನಾಥ